ದೇವನಹಳ್ಳಿ ತಾಲೂಕು ನಾದಹಳ್ಳಿ ಬಳಿಯ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಗರ ಮಂಡಲ ಮತ್ತು ಗ್ರಾಮಾಂತರ ಮಂಡಲ ಬಿಜೆಪಿ ಕಾರ್ಯಕರ್ತರ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ 2026ರ ಮಂಡಲ ಮಟ್ಟದ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನೆರವೇರಿತು. ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಹಿಂದುತ್ವ ಕಾಪಾಡಲು ಮತ್ತು ಇಲ್ಲಿನ ಸಂಸ್ಕೃತಿ ಕಲೆಗಳನ್ನು ಉಳಿಸುವ ಪಕ್ಷ ಬಿಜೆಪಿ ಆಧುನಿಕ ಕರ್ನಾಟಕದ ಕನಸನ್ನ ಹೊತ್ತು ಹಾಗೂ ಕರ್ನಾಟಕದ ಹಲವು ಸಮಸ್ಯೆಗಳ ನಿವಾರಣೆಗೆ ಎಲ್ಲ ಹಿಂದೂಗಳು ಒಟ್ಟಾಗಿ ಕಾರ್ಯಪ್ರವೃತ್ತರಾಗಬೇಕು. ಮುಂಬರುವ 2028ರಲ್ಲಿ ಬಿಜೆಪಿ ಗೆಲ್ಲುವುದು ಖಚಿತ, ಆದರೆ ಬಹುಮತದೊಂದಿಗೆ ಗೆಲ್ಲಬೇಕು. ಕೇಂದ್ರದಲ್ಲಿ ಒಂದು ಸಂಕಲ್ಪ ಇತ್ತು, ಚುನಾವಣೆ ಎದುರಿಸಿ ವಿಜೇತರಾದಂತೆ ಕರ್ನಾಟಕದಲ್ಲೂ ಒಂದು ಸಂಕಲ್ಪದೊಂದಿಗೆ ಒಂದಾಗೋಣ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ, ರಾಜಕಾರಣದಲ್ಲಿ ಎರಡು ವಿಧ, ಒಂದು ಜನಪರವಾದ ರಾಜಕಾರಣ, ಮತ್ತೊಂದು ಅಧಿಕಾರದ ರಾಜಕಾರಣ. ಜನಮನ್ನಣೆ ಗಳಿಸಬೇಕಾದರೆ ಜನಪರವಾದ ರಾಜಕಾರಣ ಮಾಡಬೇಕು. ನಮ್ಮ ಮುಂದೆ ಜನಪರವಾದ ರಾಜಕಾರಣ ಮಾಡಿದವರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತೊಬ್ಬರು ನರೇಂದ್ರ ಮೋದಿ ಎಂದರೆ ತಪ್ಪಾಗಲಾರದು. ಆದ್ದರಿಂದ ನಾಯಕರಾಗಲು ಜನಪರವಾದ ಅಭಿವೃದ್ಧಿ ಪರವಾದ ರಾಜಕಾರಣ ಮಾಡಬೇಕು ಎಂದರು. ಇಟ್ಕೊಂಡು ನಮಗೆ ಓಟ್ ಬೇಕು. ಈ ಕರ್ನಾಟಕ ಕನ್ನಡಾಂಬೆ, ಅದೇ ಭಾರತಾಂಬೆ ಅಂತೆ ಕನ್ನಡಾಂಬೆ ಭಾರತಾಂಬೆ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡಾಂಬೆ ರಕ್ಷಣೆಗಾಗಿ ಆ ಸಂಸ್ಕೃತಿ, ಆ ಒಂದು ಪಾರಂಪರೆ, ಭಾರತಾಂಬೆಯ ಗರ್ಭದಲ್ಲೇ ಹುಟ್ಟಿರ್ತಕ್ಕಂಥ ಕನ್ನಡಾಂಬೆಯನ್ನು ನಾವು ರಕ್ಷಣೆ ಮಾಡುವಂಥ ಪಕ್ಷ ಅಂತ ಒಂದು ಭಾವನೆ ಬರಬೇಕಾಗಿದೆ. ಜೊತೆಗೆ ಅಲ್ಲಿ ಅಭಿವೃದ್ಧಿ ಲೆಕ್ಕದಲ್ಲಿ ನಮ್ಮ ಪಾರಂಪರಿಕ ಸಮಸ್ಯೆಗಳು, ಇಲ್ಲಿ ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ಅಪ್ಪರ್ ಭದ್ರ ಇರ್ಬೋದು, ಇತ್ಯಾದಿ ಬೇರೆ ಬೇರೆ ಸಮಸ್ಯೆ ನಿಮ್ಮೆಲ್ಲರಿಗೂ ತಿಳಿದಿದೆ. ನಾನೇನು ಇಲ್ಲಿ ಅದು ಪೂರ್ತಿ ಪಟ್ಟಿ ಹೇಳ್ಕೊಂಡು ಹೋಗಲ್ಲ. ಅದೆಲ್ಲನೂ ಯಾವ ರೀತಿ ನಾವು ಬಗೆಹರಿಸ್ತೀವಿ ಅಂತ ನಮಗೂ ಕೂಡ ಒಂದು ಅಜೆಂಡಾ ಬೇಕಾಗಿದೆ, ಒಂದು ಪ್ಲ್ಯಾನ್ ಬೇಕಾಗಿದೆ. ಜೊತೆಗೆ ಆಧುನಿಕ ಕರ್ನಾಟಕದ ಒಂದು ಅಭಿವೃದ್ಧಿಗಾಗಿ, ಜನರ ಹಿತಕ್ಕಾಗಿ ಏನೇನು ಸಮಸ್ಯೆಗಳಿದೆ ಸ್ಥಳೀಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದನ್ನು ಕೂಡ ಪರಿಹರಿಸೋದಕ್ಕೆ ನಮ್ಮಲ್ಲಿ ಏನು ಪ್ಲ್ಯಾನ್ ಇದೆ ಅಂತ ನಮ್ಮಲ್ಲಿ ಒಂದು ಹೊಂದಾಣಿಕೆ ಬರಬೇಕು. ನಮಗೆ ಒಂದು ಒಳ್ಳೆ ಪ್ರಣಾಳಿಕೆ ಬರಬೇಕಾಗಿದೆ. ಅಧಿಕೃತವಾಗಿ ಒಂದು ರಾಜಕೀಯ ಡಾಕ್ಯುಮೆಂಟ್ ಅಂತ ಹೇಳೋದಕ್ಕೆ ಆದರೂ ಸಹ ಒಂದು ಭಾವನೆ ಮತ್ತು ಐಡಿಯಾ ನಮ್ಮೆಲ್ಲರಲ್ಲೂ ಬರಬೇಕಾಗಿದೆ. ಅದು ಬರೋವರೆಗೂ ನಾವು ಈ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆಗಬೇಕು. ಹೌದು, ನಾವು ಗೆಲ್ತೀವಿ, 28ಅಲ್ಲಿ ನಾವು ಗೆಲ್ಲೋದು ಖಚಿತ. ಆದರೆ ನಿಜಕ್ಕೂ ನಮಗೆ ಒಂದು ಶಾಶ್ವತವಾದಂಥ ಸರ್ಕಾರ ಇವತ್ತು 3 ಟರ್ಮು ಇವತ್ತು ಪ್ರಧಾನಮಂತ್ರಿ ಬಂದಿದೆ. ಅದು ಬಿಕಾಸ್ ದೇರ್ ಇಸ್ ಅಜೆಂಡಾ, ಬಿಕಾಸ್ ದೇರ್ ಈಸ್ ಎನ್ ಐಡಿಯಾ, ಭವಿಷ್ಯ ಇದೆ, ಒಂದು ಸಂಕಲ್ಪ ಇಟ್ಕೊಂಡು 2014ಅಲ್ಲಿ ಬಂದಿರೋದು. ಆ ಸಂಕಲ್ಪ ಪೂರೈಸೋವರೆಗೂ ಮತ್ತು ಅದ ನಂತರನೂ ಕೂಡ ಭಾರತದ ಅಭಿವೃದ್ಧಿದು ಯಾವತ್ತೂ ನಿಲ್ಲಿಸೋದಿಲ್ಲ. ಅದಕ್ಕಾಗಿ ನಾವು 2047ವರೆಗೂ ಭಾಳ ವಿಶ್ವಾಸ ಇದೆ, ಕೇಂದ್ರದಲ್ಲಿ ನಾವೇ ಪವರಲ್ಲಿದ್ದೀವಿ. ಯಾಕೆಂದರೆ ಒಂದು ಸಂಪೂರ್ಣವಾದಂಥ ಒಂದು ಅಜೆಂಡಾ ಇದೆ, ಒಂದು ಭವಿಷ್ಯ, ಒಂದು ಸಂಕಲ್ಪ ಇದೆ. ಕರ್ನಾಟಕದಲ್ಲೂ ಕೂಡ ಶಾಶ್ವತವಾಗಿ ನಮ್ಮ ಜೊತೆಗೆ ಅಧಿಕಾರ ಇರಬೇಕಂದ್ರೆ ಅಧಿಕಾರಕ್ಕೋಸ್ಕರ ಅಲ್ಲ, ನಮ್ಮ ಅಜೆಂಡಾ ಕನ್ನಡಿಗರ ಒಂದು ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಒಂದು ಭಾವನೆ ಬರಬೇಕಾಗಿದೆ. ಸೊ ಅದನ್ನು ಕೂಡ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮೆಥಡಾಲಜಿಯಲ್ಲಿ ಬರಬೇಕಾಗಿದೆ. ಕೇಂದ್ರ ಮಟ್ಟದಲ್ಲಿ ಇದೆ, ಕರ್ನಾಟಕದಲ್ಲೇ ಇದೆಯೋ ಇಲ್ವೋ ಅಂತ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿ. ಇದು ವಾಸ್ತವ, ನನ್ನ ಆಬ್ಸರ್ವೇಷನ್, 2 ವರ್ಷದ ಆಬ್ಸರ್ವೇಷನ್ ಅಷ್ಟೇ. ಇದಿಷ್ಟು ಕಾರ್ಯಕರ್ತರು ರಾಜಕಾರಣವನ್ನು ತಿಳ್ಕೊಂಡು ಅದನ್ನು ಜನಪರವಾಗಿರುವಂಥ ರಾಜಕಾರಣವನ್ನು ಮಾಡೋ ಮುಖಾಂತರ ಅದರ ಅನುಭವವನ್ನು ಪಡ್ಕೊಂಡಾಗ ನಾಯಕತ್ವ ಹುಟ್ಟುತ್ತದೆ. ರಾಜಕಾರಣದಲ್ಲಿ 2 ಥರ ಇದೆ. ಒಂದು ಪೀಪಲ್ ಪೊಲಿಟಿಕ್ಸ್, ಜನಪರವಾದ ರಾಜಕಾರಣ. ಇನ್ನೊಂದು ಪವರ್ ಪೊಲಿಟಿಕ್ಸ್, ಅಧಿಕಾರದ ರಾಜಕಾರಣ. ಬಹಳಷ್ಟು ಜನ ಅಧಿಕಾರದ ರಾಜಕಾರಣವನ್ನು ಮಾಡಕ್ಕೆ ಹೋಗ್ತಾರೆ. ಅಧಿಕಾರ ಇದ್ದಾಗ ರಾಜಕಾರಣ, ಅಧಿಕಾರ ಇದ್ದಾಗ ಏನೂ ಇಲ್ಲ. ಅದು ಜನ ರಾಜಕಾರಣ ಮಾಡಿದರೆ ಅಧಿಕಾರಿ ಇದ್ದರೂ ರಾಜಕಾರಣ, ಅಧಿಕಾರಿ ಇಲ್ಲಿದ್ದರೂ ರಾಜಕಾರಣ. ಎಲ್ಲಿವರೆಗೂ ಜನರ ಹಿತಾಸಕ್ತಿಯನ್ನು ನೀವು ಕಾಪಾಡ್ಕೋಬೇಕನ್ನುವಂಥ ಹಿತಚಿಂತನೆ ಇರ್ತದೋ ಅಲ್ಲಿವರೆಗೂ ನಿಮ್ಮ ರಾಜಕಾರಣ ನಡೀತದೆ. ನಾನು 2 ಉದಾಹರಣೆಯನ್ನು ತಮ್ಮ ಮುಂದೆ ಸಂಕ್ಷಿಪ್ತ ಕೊಡೋಕ್ಕೆ ಇಚ್ಛಪಡ್ತೀನಿ. ಈ ಜನರ ರಾಜಕಾರಣವನ್ನು ಮಾಡಿದಂಥ, ಈ ಒಂದು ಶಿಸ್ತಿನಿಂದ ಬಂದಂಥ 2 ನಾಯಕರು, ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದರು. ಪ್ರಧಾನಮಂತ್ರಿಯಾಗಿ ಅಮೆರಿಕಕ್ಕೆ ಹೋದರು. ಅಮೆರಿಕಕ್ಕೆ ಹೋದಂಥ ಸಂದರ್ಭದಲ್ಲಿ ಪತ್ರಕರ್ತರು ಅವ್ರಿಗೆ ಕೇಳಿದರು,
ನೀವು ಇವರ ಹಿಂದೂ ಪ್ರೈಮ್ ಮಿನಿಸ್ಟರ್, ಪಾಶ್ಚಿಮಾತ್ಯ ದೇಶದಲ್ಲಿ ನಮ್ಮನ್ನು ಹೊಡೆದಾಳುವಂಥ ನೀತಿ ಮತ್ತಿಂದಲೂ ಇದೆ. BBC ಇರ್ಬೋದು, ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷದ ಯಾವೇ ನಾಯಕರಿದ್ದರೆ ಅವ್ರಿಗೆ ಅಡ್ರೆಸ್ ಮಾಡೋದು ಹಿಂದೂ ಲೀಡರ್ ಅಂತ. ಆದರೆ ಕಾಂಗ್ರೆಸ್ನವ್ರು ಯಾರಾದರೆ ಈಸ್ ಎ ಇಂಡಿಯನ್ ಲೀಡರ್. ಅವ್ರು ಕೇಳಿದ್ರು ಇವರು ಹಿಂದೂ ಪ್ರೈಮ್ ಮಿನಿಸ್ಟರ್ ಅಂತ. ಆ್ಯಂಡ್ ಇವರ ಮೆಂಬರ್ ಆಫ್ RSS. ಅವ್ರು ಹೇಳಿದರು, ಐ ಆಮ್ ಫಸ್ಟ್ ವೆರಿ ಪ್ರೌಡ್ ಸ್ವಯಂ ಸೇವಕ್ ಆಫ್ RSS, ದೆನ್ ಪ್ರೈಮ್ ಮಿನಿಸ್ಟರ್. ನಾನು ಮೊದಲು RSSನ ಸ್ವಯಂ ಸೇವಕ ಅತಿ ಅಭಿಮಾನದಿಂದ ಹೇಳ್ತೀನಿ, ಆಮೇಲೆ ನಾನು ಪ್ರಧಾನಮಂತ್ರಿ. ಸ್ಪಷ್ಟತೆಯ ವಿಚಾರ. ನಾನು ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ನನ್ನ ಮೂಲ, ನನ್ನ ಬೇಸು, ನನ್ನ ಫಂಡಮೆಂಟಲು ಚೇಂಜ್ ಆಗಬಾರ್ದು.